ಹಲೋ ಅಣ್ಣ, ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ವಿಡಿಯೋ. ಇದು ದಯವಿಟ್ಟು ಸ್ವಲ್ಪ ಇರ್ತದ, ಭಾಳ ಇರೋದಿಲ್ಲ. ದಯವಿಟ್ಟು ಸ್ವಲ್ಪ ಪೂರ್ತಿ ಗಮನಿಟ್ಟು ಕೇಳ್ರಿ. ಈ ವಿಡಿಯೋದಾಗ ಸ್ವಲ್ಪ ಧ್ಯಾನ ಕೊಟ್ಟು ಕೇಳ್ರಿ. ಇದು ಯಾಕಂತಂದ್ರೆ ಎಷ್ಟೋ ಜನ ಎಲ್ಲ ಧರ್ಮದಾಗೂ ಬರೀ ದೇವ್ರು ಮಾಡೋದು. ಆ ದೇವ್ರಿಗೆ ಹೋದ್ವಿ, ಈ ದೇವ್ರಿಗೆ ಹೋದ್ವಿ, ಆಮೇಲೆ ಏನಪ್ಪ ಅಂತಂದ್ರೆ ಆ ದೇವರಿಗೆ ನಾ ಬ್ಯಾಟಿ ಮಾಡಿದೆ, ಈ ದರ್ಗಾಗಿ ಬ್ಯಾಟಿ ಮಾಡಿದೆ, ಬರೀ ಇದೇ ಮಾಡಕತ್ತಾರ. ಅದಕ್ಕೆ ದಯವಿಟ್ಟು ನಿಮ್ಮ ಮನ್ಯಾಗ ದೇವ್ರದಾವ, ನಿಮ್ಮ ತಾಯಿ ತಂದಿನೇ ಒಂದು ದೇವರು, ಅವ್ರ ಜೊತೆ ನೀವು ಚೆಂದಾಗಿರ್ರಿ. ಮೊದಲು ತಾಯಿ ತಂದಿನೇ ಒಂದು ದೇವ್ರು ಅನ್ನೋದು ಒಂದು ಭಾವನೆ ಇಟ್ಕೋರಿ. ಅದು ಅಲ್ಲದೆ ನೀವು ದೇವ್ರು ಮಾಡಕ್ಕೆ ಹೋಗಿ ದೇವ್ರು ಮಾಡಕ್ಕೆ ಹೋಗ್ತಿರಲ್ಲ, ಏನು ಮಾಡಿದ್ರು ಗೊತ್ತೇನೆ, ಅದೇ ತಾಯಿ ತಂದಿ ಮನೆ ಮುಂದೆ ಬಿಟ್ಟಿಗೆ ದೇವ್ರು ಮಾಡಕ್ಕೆ ದೇವ್ರು ಏನು ನಿಮಗ ಒಂದೇ ಒಂದು ಮಾತು ಏನಪ್ಪ ಅಂತಂದ್ರೆ, ಯಾವ ದರ್ಗಾದಾಗ ಹೋಗ್ರಿ, ಯಾವ ಮಂದಿರದಾಗೂ ಹೋಗ್ರಿ, ನೀವು ಅಲ್ಲಿ ಹೋಗಿ ಕೇಳಿದ್ರಪ್ಪ ಅಂತಂದ್ರೆ ಕಷ್ಟನೂ ಸಿಗ್ತದ, ಸುಖನೂ ಸಿಗ್ತದ ದೇವಸ್ಥಾನದಾಗ. ಆದ್ರೆ ಇಲ್ಲಿ ನಿಮ್ಮ ಮನ್ಯಾಗ ಏನು ದೇವ್ರದಾವಲ್ಲ, ಕಷ್ಟ ಅನ್ನೋದೇ ಇಲ್ಲ ಅವ್ರ ಬಲ್ಲಿ, ಆ ದೇವ್ರ ಬಲ್ಲಿ. ನಿಮ್ಮ ಅವ್ರ ಜೀವ ಇರೋ ತನೂ ನಿಮ್ಗೆ ಸುಖಾನೇ ಇರ್ತದೆ. ಆ ದೇವರು ಕಷ್ಟನೂ ಕೊಡ್ತಾವ, ಸುಖನೂ ಕೊಡ್ತಾವ. ಇವು ಏನದಾವ ನಮ್ಮ ಮನ್ಯಾಗಿರುವ ದೇವರು ಯಾವತ್ತೂ ಕಷ್ಟ ಕೊಡಂಗಿಲ್ಲ. ಈ ತಮ್ಮ ಉಸಿರು ಇರೋ ತನೂ ಸುಖ ಕೊಡ್ತಾವ. ಅದಕ್ಕೆ ಅದು ಇದು ಬಿಟ್ಟು ಆ ದೇವ್ರಿಗೆ ಹೋಗಿ ನಾನು ಬ್ಯಾಟಿ ಮಾಡಿಕೊಂಡೆ, ಈ ದೇವ್ರಿಗೆ ಹೋಗಿ ನಾನು ಸಿಟ್ಟು ಎಲ್ಲ ಬಿಟ್ಟು ಮನ್ಯಾಗ ತಂದೆ ತಾಯಿ ಚೆಂದಾಗಿ ಮಾಡ್ತಾರೆ. ಯಾಕಂತಂದ್ರೆ ತಂದೆ ತಾಯಿ ಬಿಟ್ಟ ದೇವ್ರು ಯಾವೂ ಇಲ್ಲ, ಅವ್ರು ಬಿಟ್ಟಿಂದ ನಮ್ಗೆ ಏನೂ ಇಲ್ಲ. ಈಗ ಕೆಲವೊಬ್ರು ಕೇಳ್ರಿ, ನೀವು ತಾಯಿ ತಂದೆ ಇರ್ಲಾರ್ದ್ರೆ ಕೇಳಿ ಹೇಳ್ತಾರೆ. ಅವ್ರು ತಾಯಿ ತಂದೆ ಪ್ರೀತಿ ವಾತ್ಸಲ್ಯ, ಅವ್ರ ಕರಳು ಅವ್ರಿಗೆ ಹೆಂಗೈತೆ ಅಂತ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ಯಾಕಂತಂದ್ರೆ ಮುಂದಿದ್ದಾಗ ನಮಗೇನೂ ಕಾಣಂಗಿಲ್ಲ, ಅವ್ರು ಬಿಟ್ಟು ಹೋದಾಗ ಗೊತ್ತಾಗ್ತದೆ ಹೆಂಗತ್ತಪ್ಪ ಅಂತಂದ್ರೆ ಅದು ಏನಿತ್ತು, ಅದ್ರ ವಸ್ತು ಏನು, ಅದ್ರ ಬೆಲೆ ಏನು ಅನ್ನೋದು ಅವಾಗ ತಿಳಿತದೆ. ಅದಕ್ಕೆ ದಯವಿಟ್ಟು ನಾ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ಎಷ್ಟೋ ಜನ ತಾಯಿ ತಂದಿಗೆ ತ್ರಾಸು ಕೊಡ್ತಾರೆ, ಕೊಡಬೇಡ್ರಿ ಪ್ಲೀಸ್. ಯಾಕಂತಂದ್ರೆ ಅವರು ನಾವೇನು ಅವ್ರಿಗೆ ತ್ರಾಸು ಕೊಟ್ಟೆಪ್ಪ ಅಂತಂದ್ರೆ ಆ ತ್ರಾಸು ಅದು ನಮ್ಗೆ ಶಾಶ್ವತ, ಅದು ಬರೋದ ಒಳ್ಳೆ ರಿಟರ್ನ್. ಈಗ ನೋಡ್ರಿ, ಒಂದು ಬಳ್ಳು ನಾನು ನಿಮ್ಮ ಕಡೆ ಮಾಡಿದೆಪ್ಪ ಅಂತಂದ್ರೆ 4 ಬಳ್ಳು ನನ್ನ ಕಡೆ ಮಾಡಿರ್ತಾವೆ. ಅದಕ್ಕೆ ದಯವಿಟ್ಟು ನಾವು ಏನು ಮಾಡಿರ್ತೀವಿ ಅದು ನಮಗೆ ಬಿಡುಗಡೆ ಇರೋದಿಲ್ಲ. ದಯವಿಟ್ಟು ತಾಯಿ ತಂದೆ ಜೊತೆ ಚೆಂದಾಗಿರ್ರಿ, ಪ್ರೀತಿಯಾಗಿರ್ರಿ. ಅವ್ರಿಗೆ ಮನಸ್ಸು ನೋವಾಗದಂಗೆ ನೋಡ್ಕೊರಿ. ಯಾಕಂತಂದ್ರೆ ಅವರು ಭರೋಸೆನೇ ನಿಮ್ಮ ಮ್ಯಾಗ ಇಟ್ಟಿರ್ತಾರೆ, ಡಿಪೆಂಡ್ ಆಫ್ ಮಕ್ಕಳು ಅವ್ರ ಮ್ಯಾಗ ಇಟ್ಟಿರ್ತಾರೆ. ದಯವಿಟ್ಟು ಪ್ಲೀಸ್ ತಾಯಿ ತಂದಿಗೆ ಒಂದು ಒಳ್ಳೆಯ ದೃಷ್ಟಿಯಿಂದ ನೋಡ್ರಿ. ಅವರಿಗೆ ಉಂಡಾರೇನು ತಿಂದಾರೇನು ಅಂತ ಕೇಳ್ರಿ. ಅವರಿಗೆ ಹಸು ಹಿಂಗಿಸುವಂಥ ಪ್ರಯತ್ನ ಮಾಡಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಸರಿ ಅನಿಸುತ್ತಪ್ಪ ಅಂತಂದ್ರೆ ದಯವಿಟ್ಟು ಮುಂದೆ ಕಳಿಸ್ರಿ. ಯಾಕಂತಂದ್ರೆ ನೀವು ಕೇಳಿದ್ರಪ್ಪ ಅಂತಂದ್ರೆ ಇನ್ನೊಬ್ರು ಕೇಳಲೇಬೇಕು. ಪ್ಲೀಸ್ ಮುಂದೆ ಕಳಿಸ್ರಿ.